ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಲೈಫಲ್ಲಿರೋ ಎಲ್ಲ ವಿಘ್ನಗಳು ಹೋಗಿ ಶಾಂತಿ ನೆಮ್ಮದಿ ಬರಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ಯಾಕಂದರೆ ಮನೇಲಿದ್ದೀನಿ. ಒಳ್ಳೆ ತಿಂಡಿ, ಒಳ್ಳೆ ನಿದ್ದೆ, ಒಳ್ಳೆ ಕೆಲಸ ಕೂಡ. ಆ್ಯಂಡ್ ಇವತ್ತು ಹೆವಿ ಕೆಲಸ. ಆ್ಯಕ್ಚುಲಿ ಫುಲ್ಲು ಮನೆ ತುಂಬ ಹಬ್ಬ ಅಲ್ಲ, ಹೂವಿನ ವಾತಾವರಣ ಕಾಣಿಸ್ತಾ ಇದೆ. ಸೊ ನಾವು ಹೂವು ಹಾಕಿದ್ದೀವಿ ಚಾಂದಿನಿ. ಸೊ ಕೂಲಲ್ಲಿ ಬಂದಿದ್ದಾರೆ, ಹೂವು ಕಟ್ತಾ ಇದ್ದಾರೆ, ಹೂವು ಕುಯ್ತಾ ಇದ್ದಾರೆ. ಮನೆ ತುಂಬಾ ಹೂವನೇ ಇದ್ದಾವೆ, ಬನ್ನಿ ತೋರಿಸ್ತೀನಿ. ನೋಡಿ ಗಾಯ್ಸ್, ಎಲ್ಲಿ ನೋಡಿರೋ ಹೂವು ಇಲ್ಲಿ ಮತ್ತು ಹೊರ್ಗಡೆ ಕೂಡ ಕಲರ್ ಕಲರ್. ಅಲ್ಲಿರೋ ಗಣಪಂಗೆ ಒಂದು ನಮಸ್ಕಾರ ಹಾಕ್ಕೊಂಬಿಟ್ಟು ಇವತ್ತು ಲೈಫಲ್ಲಿ ಯಾವ ವಿಘ್ನನೂ ಆಗಬಾರ್ದಪ್ಪ, ಇವತ್ತೆಲ್ಲ ಇಡೀ ಲೈಫಲ್ಲಿ ನಾನು ಯಾವ ವಿಘ್ನ ಮಾಡಬಾರ್ದು ಅಂತ ಬೇಡ್ಕೊತಾ ಇದ್ದೀನಿ. ಅಲ್ಲಿ ಯಾವ ಎಡ್ಬಟ್ಟು ಮಾಡ್ಕೋಬಾರ್ದು ಅಂತೇಳಿ ಸ್ಫೂರ್ತಿಯಾಗಿ ಹಾರೈಸ್ತಾ ಇದ್ದೀನಿ. ಟೆಡ್ಡಿ ಬೇರ್ ನೋಡಿ, ನಮ್ಮಮ್ಮ ಇಲ್ಲಿ ಮನೆ ಕೆಲಸ ನಡೀತಾ ಇದೆ, ಸ್ವಲ್ಪ ಧೂಳು ಹೋಗುತ್ತೆ ಅಂತೇಳಿ ಕವರೆಲ್ಲ ಕಿಕ್ಬಿಟ್ಟಿದೆ. ವಿಚಿತ್ರ. ಇವನೇ ದೊಡ್ಡ ರೈತ, ತುಂಬಾ ಕೆಲಸ ಮಾಡ್ತಾ ಇದ್ದಾನೆ. ಇವತ್ತು ಹಬ್ಬ ಆಗಿದ್ದ ಕಾರಣ ನೋಡಿ ಮನೆ ತುಂಬಾ ಹೂವನೆ ಕೆಲಸ ಮಾಡ್ತಾನೆ ಇರೋದು. ಹಾಯ್ ಹಾಯ್ ಹೇಳೋ ರಾಕ್ಷಸ ದೊಡ್ಡ ಚಿಂಪಾಂಜಿ ಕೋಪಿಷ್ಟ. ಹಾಯ್ ಗೈಸ್, ಮತ್ತೆ ಸಿಗ್ತೀನಿ. ಅಮ್ಮ ಬಂದರೆ ತುಂಬಾ ಬೈತೆ, ಕೆಲಸ ಇದೆ, ನೀನೇನು ಬ್ಲಾಗ್ ಅಂತಿದ್ಯಾ ಅಂತೇಳಿ. ಬಾಯ್ ಬಾಯ್. ಕಷ್ಟಜೀವಿ ಗಾಯ್ಸ್, ನನ್ನ ಕೂಡ ಹೂವು ಕಟ್ಟಕ್ಕೆ ಇಟ್ಬಿಟ್ಟಿದ್ದಾರೆ. ಎಷ್ಟು ಇದೆ ಅಂತ ತುಂಬ ಇದೆ, ಚೆನ್ನ ತುಂಬ ಇದೆ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಕಟ್ತಾ ಕೇಳಿಸ್ತಾ ಇಲ್ವೇನಪ್ಪ? ನನ್ನ ತಂಗಿ ಇದ್ದಾಳೆ ಇಲ್ಲಿ, ಈ ಕಡೆ ಕಟ್ತಾ ಇದ್ದಾಳೆ. ಅವಳಿಗೆ ಕಟ್ಟೋದು ಕಲಿಸ್ತಾ ಇದ್ದೀನಿ ನಾನು. ಹೇಳಿ ಬಮ್ಮಿ, ಕಟ್ಟೋದು ಕಲಿಸ್ತಾ ಇದ್ದೀನಿ. ಕಲ್ತ್ಕೊಂಡ ಹೆಂಗೆ ಕಟ್ಬೇಕು ಹೇಳು? ಎಲ್ಲಿ ನೀನು ಕಟ್ಟಿದ ಹಬ್ಬ ತೋರಿಸು. ಇದೀಗ ಗೈಸ್ ತೋರಿಸು. ಇಲ್ಲಪ್ಪ ತೋರಿಸು, ಮ್ಯಾಕೆ ತಪ್ಪ ಹೆಂಗೆ ಕಟ್ಟಿದ್ಯಾ ನೋಡೋಣ. ನೋಡಿ ಗೈಸ್, ನಾನೇ ಕಟ್ಟೋದು ಕಲಿಸಿದ್ದೀನಿ ಗೊತ್ತಿಗೆ. ತುಂಬ ಹೂವು ಇದೆ, ಹೂವು ಕಟ್ಟಕ್ಕೆ ಇಟ್ಬಿಟ್ಟಿದೆ. ಹ್ಞೂ ಆಂಟಿ, ಸ್ವಲ್ಪ ಕುಡಿಕೊ. ಇಲ್ಲಪ್ಪ ಮ್ಯಾಲ್ಕೋಯ್ದೆ ಅವೇ ಅವ್ರಿಗೆ ಆ ಬಾಟ್ಲಾಗ ನಿಮ್ಮ ಅಮ್ಮ ಇಸ್ಕೊಂಡಲ್ಲೇ ಅವ್ರು ಕುಡಿದಿದ್ದಲ್ಲ. ನಾನು ಅಕ್ಕಿನ ಸೀರೆನೆಲ್ಲ ವಿಡಿಯೋ ಬರ್ತೀರಮ್ಮ. ಥ್ಯಾಂಕ್ಸ್ ಅಮ್ಮ. ಭೂಮಿ ಯಾರು? ನನ್ಗಲ್ಲ ಹೇಳ್ತಿರೋದು ಅಮ್ಮ, ಅಕ್ಕಂಗೆ ರಮ್ಯ ಅಕ್ಕಂಗೆ ಹೇಳ್ತಾ ಇರೋದು, ನನಗಲ್ಲ. ನಾನೇ ಕಲಿಸ್ತಾ ಇದ್ದೀನಿ ನೋಡಮ್ಮ. ಇವ್ರು ಯಾರು ಕಲ್ಸಲ್ಲ, ಕಲ್ಸಿ ನಮ್ಮ ರಮ್ಯನೇ ಕಲ್ಸೋದು. ಅದೇ ದಳಮು ಕನಕಾಂಬ್ರ ಇಸ್ಕೊಂಡು ಕೊಡ್ತೀವಿ. ನನಗೆ ಕನಕಾಂಬ್ರನ ಕೊಟ್ಟಕ್ಕೆ ಬರ್ತಿರ್ಲಿಲ್ಲ. ಹೌದಾ? ಕಾಕ ಕಲಿಸಿದ್ದು. ಹ್ಞೂ ಆಂಟಿ, ಬಾ ಒಂದು ಸ್ವಲ್ಪ ಕಟ್ಟು, ನಾನು ಕಲಿಸ್ತೀನಿ. ಬರೀ ಬೈ, ನಿಂಗೂ ನಾನು ಕಲಿಸ್ತೀನಿ. ಬರಲ್ಲ ಅಂದ್ರೆ ಬರೋದೇ ಇಲ್ಲ, ಎಲ್ಲ ಕೆಲಸನೂ ಮಾಡ್ತೀಯಾ. ಫ್ರೀಯಾಗಿರ್ಬೇಕಾ? ಉಂಡಿದೀನಿ ಆಂಟಿ. ಚಿಕನ್ ಸಲ ಕೇಳಮ್ಮ.
ಪಾಯಸನೂ ಉಂಡೆ. ರಾತ್ರಿ ಸುಮ್ಮನೆ ಮಾಡಿ ನಾನು ಬಂದಿದ್ದೀನಿ ಅಂತ ಮಾಡಿಕೊಟ್ಟು ಕಳ್ಸಿತ್ತು. ನಮ್ಗೆ ಬರೋಲ್ಲ ಮಳೆ ಮಂದಿ ಯಾರ್ದಮ್ಮ ಬಡವ್ರ ಮನೆ? ನಮ್ಮದು ಮನೆ ಇಲ್ಲಮ್ಮ, ನಾವೇ ಬಡವರು. ಅಲ್ಲ, ಸಾಲ ಕೊಟ್ಟಿರೋರು ಬಡವ್ರ, ಸಾಲ ಇಸ್ಕೊಂಡಿರೋರು ಬಡವ್ರ? ಅಲ್ಲ ಅವಾಗೆ ನಾನು ಏನು ಹೇಳಿದೆ ಆಂಟಿ? ಕರೆಕ್ಟ್ ಅದೇ ಆಂಟಿ. ದೊಡ್ಡಮ್ಮ ಇವ್ರು ನಿನ್ನೆ ಬೈತಾರೆ, ಸುಮ್ಮನಿರು. ಇವ್ರಿಗೊಂಥರ ಸೋಪ್, ನಮ್ಗೊಂಥರ ಸೋಪ್. ಶಾಂಪು ಎಷ್ಟಿರ್ತೈತ್ರಮ್ಮ? ಇರ್ತೈತೆ ಹೇಳ. ಮತ್ತೆ ಇವಾಗ 500 ರೂಪಾಯಿ ತಗೊಂಡ್ರೆ ಏನು ಬರ್ತೈತೆ? ಏನು ಬರಲ್ಲ. ಯಾರು ಭೂಮಿಗೆ ಪಡ್ಕೆರಿಗೆ ಆಸ್ಪತ್ರೆಗಾಗಿ ತಿರ್ಗಾ ನನ್ನ ಕೈಯಿಂದ 5,000 ಹಾಕಿ ತೋರಿಸಿದ್ದೀನಿ. ಇವಾಗ ನನಗೆ ಇದ್ರ ಹತ್ರ ಮಾತಾಡ್ತಾರಮ್ಮ. 9 ತಕ್ಕ ಮನೆ ಅಂತೆ. ನಾನು ಬೇಗ ಎದ್ದೇಳ್ತೀನಲ್ಲೇನೋ ಮಾಡಿ ಇಲ್ಲಿಗೆ ಬಂದಾಗ್ಲಿಂದ. ಅಮ್ಮ ಅವಾಗಿನ 8 ಗಂಟೆ ಆಗುತ್ತೆ, ಎದ್ದು ಹೋಗುತ್ತೆ. ಅದಕ್ಕೆ ಹೇಳಿದ್ಕೆ ನನ್ನ ಮನೆ ಜನ ಆಗ್ಲಿದ್ದಾಗಲೆಲ್ಲ ಕೆಲಸ ಮಾಡಿ ಸಾಕಾಗ್ತಿತ್ತು. ನಮ್ಮ ಅಕ್ಕಮ್ಮ ಆಂಟಿ ನನ್ಗೆ ಏನು ಹೇಳ್ತೆ ಗೊತ್ತಾ? ನೆನ್ನೆ ಮೊನ್ನೆ ಕುತ್ಕೊಂಡು ಬೆನ್ನು ಹೆಂಗೆ ನೋವು ಬರ್ತೈತೆ. ಕೆಲಸ ಮಾಡ್ಬೋದು, ಕುತ್ಕೊಂಡು ಕೆಲಸ ಮಾಡು. ನೀನೇನು ಮಾಡ್ತೀಯ? ಸುಮ್ಮನೆ ಲ್ಯಾಪ್ಟಾಪ್ ಮುಂದಿದ್ದೆ. ವರ್ಕ್ ಫ್ರಮ್ ಹೋಮ್. ನೆನ್ನೆ ಮೊನ್ನೆ 2 ದಿವಸನೂ ವರ್ಕ್ ಫ್ರಮ್ ಹೋಮು. ಕೆಲಸ ಮಾಡ್ತಾನೆ ಇದ್ದೀನಿ. ಏನು ಮಾಡ್ತಿದ್ಯಾ? ಒಂದು ಸ್ವಲ್ಪ ಊರಿಗೆ ಬಂದಾಗ ನಾನು ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ ಬೈತಾ ಇದ್ದಾರೆ. ಹಂಗೆ ಹೇಳ್ತೆ ಮತ್ತೆ ಆಂಟಿ ಎಲ್ಲ ರಮ್ಯ. ಇವಾಗ ನಿನ್ನ ಮತ್ತೆ ನೀನು ಇವಾಗ ಎಷ್ಟು ಕೆಲಸ ಮಾಡಿದೆಲ್ಲ ಅವ್ರು ದುಡ್ಡು ಕೊಡ್ತಾರೆ ಅಂದ್ರೆ ಯಾರು ₹1 ಕೊಡಲ್ಲ ಗೈಸ್. ಕೆಲಸ ಮಾಡಲಿ. ಕೆಲಸ ಮಾಡಿದ್ರೆ ತಾನು 300 ರೂಪಾಯಿ ಕೊಡೋದು. ಇದೇ ಮಿಡಿಲ್ ಕ್ಲಾಸ್ ಜೀವನ ನಮ್ಮ ಆಂಟಿ ಅಂತ ಕೇಳಿ ಬಾದೆ ಅಷ್ಟೇ. ಬೆಳಗ್ಗೆ ಹೊತ್ತು ನಂಗೆ ಇದ್ದಲ್ಲಕ್ಕಾಗಲ್ಲ. ಹೂವು ಕಟ್ತಾ ಲೈಫ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲೈಫ್ ಬಗ್ಗೆ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತಾಗ ಯಾಕಾಗ ಎಬ್ಬಿಸ್ತಾರೆ ಅಂತ. ತಿರ್ಗ ಬೆಳಗ್ಗೆ ಇದ್ದರೆ ಇವ್ರಿಗೇನೋ ನಾವು ಸ್ವಲ್ಪ ಅಡುಗೆ ಮಾಡಿಕ್ಕಿ ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಬರಬೇಕು. ಪಾಪ ವಾಪಸ್ ಹೋಗ್ತಾವಲ್ಲ ಮಗ. ಅಕ್ಕ ಇವ್ರು ಯಾರು ಮುಂಚೆ ಇದ್ದಾಳ? ನಾನು ಒಬ್ಬಳೇ ಮುಂಚೆ ಇದ್ದಾಳ. ಆಲ್ಗೋ ಓಕೆ ವೆಲ್ಕಮ್ ಬ್ಯಾಕ್. ಹಾಯ್ ಮ್ಯಾಮ್, ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಹಾಯ್ ಮಾಡು. ಹಾಯ್ ನಮ್ಮ ಮಾಮ್. ಅದೇನ ಗುಂಡ ಬೋಡ ನಕ್ಕುಂಡ ನಾಯ್ಕ. ಬನ್ನಿ ಹೋಗೋಣ. ಗಾಯ್ಸ್, ಡೆಕೋರೇಷನ್ ಏನೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೈಟ್ ನೋಡಬೇಕು ಲೈಟಿಂಗ್ಸ್ ಯಾವ ಥರ ಬರುತ್ತೆ ಅಂತ ಹೇಳಿ. ಈ ಥರ ಮಾಡಿದ್ದಾರೆ, ಬಟ್ ಲೈಟಿಂಗ್ಸ್ ಹಾಕಿದ್ಮೇಲೆ ನೋಡಬೇಕು ಗೈಸ್ ಯಾವ ಥರ ಬರುತ್ತೆ ಅಂತ ಹೇಳಿ. ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಏನೋ ಕೇಳಿಸ್ತಾ ಇದೆ. ಮಾರ್ನಿಂಗಿಂದ ಬರೀ ಡಿವೋಷ್ನಲ್ ಸಾಂಗ್ಸೇ ಹಾಕಿದ್ದಾರೆ. ನಾವು ಇವಾಗ ನಮ್ಮ ಊರಿನ ಗಣಪತಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಊರಿನ ಗಣಪತಿ. ಯಾರೂ ಇಲ್ಲ, ಸೊ ಬಂದ್ಬಿಟ್ಟಿದ್ದೀನಿ. ಡೆಕೋರೇಷನ್ ಈ ತಡಿ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದೀರಮ್ಮ. 1,15,000 ಇದ್ದಿದ್ದು ಅಲ್ಲ. ಹಲೋ ಗೈಸ್, ಏನು ಮಾಡ್ತಾ ಇದ್ದೀರಾ? ಹಾಯ್ ಗೈಸ್, ನನ್ನ ಇಮಿಟೇಟ್ ಮಾಡ್ತಿದ್ದಾರೆ ಇಲ್ಲಿ ದೇವರಾಜ್. ಇದು ನಮ್ಮ ಊರಿನ ಗಣಪ. ಚೆನ್ನಾಗಿದೆಯಾ? ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಅಡಿ ಇದೆ ಮ್ಯಾಮ್? 5 ಅಡಿನಾ? 6 ಅಡಿ ಇದೆಯಾ? 6 ಅಡಿ ಇದೆ ಅಂತ ಗೈಸ್. ನನಗಂತೂ ಗೊತ್ತಿಲ್ಲ ಆ್ಯಕ್ಚುಲಿ. ಚೆನ್ನಾಗಿದೆ ಅಲ್ವಾ? ಸ್ವಲ್ಪ ರಾಜ್ನಲ್ಲಿ ಗಣಪತಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಿಂಪಲಾಗಿ ಮಾಡ್ತೀವಿ ಪ್ರತಿ ಇಯರ್. ಈ ತಡಿನೂ ಅದೇ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ಸಿಂಪಲಾಗಿ ಗಣೇಶನ ಕೂರಿಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಹುಡುಗರು ಯಾರೂ ಇಲ್ಲ, ಅದಕ್ಕೋಸ್ಕರ ಬಂದಿದ್ದೀನಿ. ಇಲ್ಲ ನೋಡಿ, ದೇವರೇ ಗಣಪ ಕಾಪಾಡಪ್ಪ, ಲೈಫಲ್ಲಿರೋ ವಿಘ್ನಗಳೆಲ್ಲ ತೊಲಗಿಸ್. ಯಾವಾಗ ಗಣಪತಿ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಅಷ್ಟರಲ್ಲಿ ಹೂವು ಆಲ್ಮೋಸ್ಟ್ ಆಗಿದ್ದು, ಸ್ವಲ್ಪನೇ ಇದು ಎಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ ಆಲ್ಮೋಸ್ಟು. ಇನ್ನೇನು ಇರೋವೆಲ್ಲ ಕಟ್ತಾ ಇದ್ದಾರೆ ಕೂಲೇರು, ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ. ಅಂಡ್ ಒಳಗಡೆ ಖಾಲಿ ಆಗಿದೆ. ಕಟ್ಟಿರೋವೆಲ್ಲ ಪಟ ಸುತ್ತಬಿಟ್ಟು, ನಮ್ಮಮ್ಮ ಬಂದರೆ ಬೈತಾರೆ ಅಂತೇಳಿ ಸುತ್ತಿಟ್ಬಿಟ್ಟು ಈ ದಿನ ಇಲ್ಲಿಗೆ ಈ ಥರ ಎಂಡ್ ಆಗ್ತಾ ಇದೆ. ನಿಮ್ಮ ದಿನ ಯಾವ ಥರ ಎಂಡ್ ಆಗಿದೆ ಅಂತ ಕಮೆಂಟ್ ಮಾಡಿ. ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಇದು ನನ್ನ ದಿನ.
ಗಣಪತಿ ಹಬ್ಬ ದಿನ. ಆ್ಯಕ್ಚುಲಿ ಹಬ್ಬ ಅಲ್ಲ, ಹೂವಿನ ಹಬ್ಬ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಮ್ಯಾ ಅಗಲಿ ಚಾನಲ್. ಬಾಯ್ ಬಾಯ್. ವಿಲ್ ಮೀಟ್ ಇನ್ ನೆಕ್ಸ್ಟ್ ವ್ಲಾಗ್.